ನಮಸ್ತೆ. ನನ್ನ ಹೆಸರು ನಾಗರೆಡ್ಡಿ ಅಂತಂದು ಹೊಸದಾಗಿ ಬಂದಿರತಕ್ಕಂಥ ಮುಧೋಳು ಸರ್ಕಲ್ಗೆ ಬಂದಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರು. ಈಗ ಸಾರ್ವಜನಿಕರಿಗೆ ನಾನು ಈ ಮೂಲಕ ಪೊಲೀಸ್ ಇಲಾಖೆ ವತಿಯಿಂದ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಈಗ ಬೇಸಿಗೆ ರಜೆ ಇದ್ದಾವೆ, ಮಕ್ಕಳೆಲ್ಲ ಮನೇಲಿರ್ತಾರೆ. ಕಾಲೇಜಿಗೆ ಹೋಗಿ ಬರ್ತಕ್ಕಂಥ ಮಕ್ಕಳು, ಸ್ಕೂಲಿಗೆ ಹೋಗಿರ್ತಕ್ಕಂಥ ಮಕ್ಕಳು ಎಲ್ಲರೂ ಈಗ ಮನೇಲಿರ್ತಾರೆ. ಅವರೆಲ್ಲ ಈ ಮೋಟ್ರ್ ಸೈಕಲ್ ತೊಗೊಂಡು, ಸ್ಕೂಟಿಗಳು ತೊಗೊಂಡು ಹೊರಗಡೆಗೆ ಸಿಕ್ಕಂಗೆ ತಿರುಗಾಡ್ತಕ್ಕಂಥದ್ದು ಘಟನೆಗಳು ನಡೀತಾ ಇದ್ದಾವೆ. ಸಣ್ಣ ಮಕ್ಕಳು 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿ ಕೊಡೋದ್ರಿಂದ, 2 ವೀಲರ್ ಇರ್ಬೋದು ಅಥವಾ ಇನ್ನಿತರೆ 4 ವೀಲರ್ 3 ವೀಲರ್ ಯಾವುದೇ ಇರ್ಬೋದು, ಮಕ್ಕಳಿಗೆ ಗಾಡಿ ಕೊಡೋದ್ರಿಂದ ಒಂದನೇದು ಕಾನೂನಿನ ತೊಡಕು ಬರುತ್ತೆ. 18 ವರ್ಷದ ಒಳಗಿನ ಮಕ್ಕಳಿಗೆ ವೆಹಿಕಲ್ ಯಾವುದೇ ರೀತಿಯಿಂದ ಕೊಡೋಂಗಿಲ್ಲ. ಅವರಿಗೆ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ. ಏನಾದರೂ ಅಪಘಾತಗಳಾದರೆ, ಏನಾದರೂ ಯಾರಿಗಾದರೂ ತೊಂದರೆ ಆದರೆ ಎಲ್ಲ ಇಡೀ ಕುಟುಂಬನೇ ಅವರು ಮತ್ತು ಅಪಘಾತಕ್ಕೆ ಒಳಗಾದವರು ಮತ್ತು ಅಪಘಾತ ಪಡಿಸಿದಂಥ ಎರಡೂ ಕುಟುಂಬಗಳು ತೊಂದರೆ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಮತ್ತು ಕಾನೂನಿನ ತೊಂದರೆನೂ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಯಾರು ಪಾಲಕರು ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಏನು ವೆಹಿಕಲ್ ಕೊಟ್ಟಿರ್ತಾರೋ ಅವರು ಕೂಡ ಕಠಿಣ ಒಂದು ಕಾನೂನು ಕ್ರಮನ ಫೇಸ್ ಮಾಡಬೇಕಾಗತ್ತೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಎಲ್ರಿಗೂ ಒಂದು ಮನವಿ, ದಯವಿಟ್ಟು ಯಾವುದೇ ರೀತಿಯಿಂದ ಈ ರೀತಿ ಅಪ್ರಾಪ್ತ ಬಾಲಕರಿಗೆ, ವಯಸ್ಸಿರಲಾರ್ದಂಥ 18 ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಲಾರ್ದಂಥವ್ರಿಗೆ ಯಾವುದೇ ರೀತಿಯಿಂದ ಗಾಡಿಗಳನ್ನ ಓಡಿಸೋದಕ್ಕೆ ಕೊಡಬೇಡಿ ಮತ್ತು ಆ ತೊಂದರೆಗೆ ಸಿಕ್ಕಾಕಬೇಡಿ ಅಂತ ಮನವಿ ಮಾಡಿಕೊಳ್ತೀನಿ. ಎಲ್ಲರೂ ಸಹಕರಿಸಿ.